ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋವನ್ನು ಒಂದು ಆಸಕ್ತಿದಾಯಕ ವೈಜ್ಞಾನಿಕ ವಿಷಯದಿಂದ ಆರಂಭಿಸೋಣ. ನಮ್ಮ ಮೆದುಳು ಪ್ರತಿದಿನ ಸುಮಾರು 60,000ಕ್ಕೂ ಹೆಚ್ಚು ಆಲೋಚನೆಗಳನ್ನು ಅನುಭವಿಸುತ್ತದೆ ಅಂತ ಕೆಲವು ಅಧ್ಯಯನಗಳು ಸೂಚಿಸ್ತವೆ. ಆಶ್ಚರ್ಯದ ವಿಷಯ ಏನಂದ್ರೆ ಅವುಗಳಲ್ಲಿ ಬಹಳಷ್ಟು ಆಲೋಚನೆಗಳು ನಿನ್ನೆ ಇದ್ದದ್ದೇ ಆಗಿರ್ತವೆ. ಅಂದ್ರೆ ನೀವು ನಿನ್ನೆ ನಿಮಗೆ ಏನು ಹೇಳ್ಕೊಂಡಿದ್ದೀರೋ ಅದೇ ಮಾತುಗಳನ್ನ ಇಂದು ಮತ್ತೆ ಹೇಳಿಕೊಳ್ಳುವಂತಹ ಸಾಧ್ಯತೆ ಇದೆ. ನನಗೆ ಆಗಲ್ಲ, ನಾನು ಸಾಕಷ್ಟು ಒಳ್ಳೆಯವನಲ್ಲ, ನನ್ನ ಜೀವನದಲ್ಲಿ ಏನೂ ಬದಲಾಗುವುದಿಲ್ಲ. ಈ ರೀತಿಯ ಆಲೋಚನೆಗಳು ದಿನದಿಂದ ದಿನಕ್ಕೆ ಪುನರಾವರ್ತನೆಯಾದಾಗ ಅವು ಕೇವಲ ಆಲೋಚನೆಗಳಾಗಿ ಉಳಿಯುವುದಿಲ್ಲ. ಅವುಗಳು ನಮ್ಮ ನಂಬಿಕೆಗಳಾಗಿ ಬದಲಾಗ್ತವೆ. ನಮ್ಮ ನಂಬಿಕೆಗಳು ನಮ್ಮ ನಿರ್ಧಾರಗಳನ್ನು ನಿರ್ಧರಿಸ್ತವೆ. ಇಲ್ಲಿ ಮೆದುಳಿನ ಒಂದು ಮಹತ್ವದ ತತ್ವವನ್ನ ಅರ್ಥ ಮಾಡ್ಕೊಳ್ಬೇಕು. ನ್ಯೂರೋ ಸೈನ್ಸ್ ನಲ್ಲಿ ಒಂದು ಪ್ರಸಿದ್ಧ ಮಾತಿದೆ, ನ್ಯೂರಾನ್ಸ್ ದಟ್ ಫೈರ್ ಟುಗೆದರ್ ವೈರ್ ಟುಗೆದರ್. ಅಂದ್ರೆ ಒಂದೇ ರೀತಿಯ ಆಲೋಚನೆಗಳನ್ನ ನಾವು ಪದೇ ಪದೇ ಯೋಚಿಸಿದಾಗ ಆ ಆಲೋಚನೆಗಳಿಗೆ ಸಂಬಂಧಿಸಿದ ನರಮಂಡಲದ ಮಾರ್ಗಗಳು ಮತ್ತಷ್ಟು ಬಲಗೊಳ್ತವೆ. ಸರಳವಾಗಿ ಹೇಳುವುದಾದ್ರೆ, ನೀವು ಪ್ರತಿದಿನ ನನಗೆ ಆಗಲ್ಲ ಅಂತ ಯೋಚಿಸಿದ್ರೆ ನಿಮ್ಮ ಮೆದುಳು ಆ ನಂಬಿಕೆಯನ್ನ ಇನ್ನಷ್ಟು ಗಟ್ಟಿಗೊಳಿಸ್ತದೆ. ಆದ್ರೆ ನೀವು ನಾನು ಕಲಿಬಹುದು, ನಾನು ಬೆಳೆಯಬಹುದು, ನಾನು ಪ್ರಯತ್ನಿಸ್ತೇನೆ ಅಂತ ಯೋಚಿಸಲು ಆರಂಭಿಸಿದ್ರೆ ಹೊಸ ನರಮಾರ್ಗಗಳು ನಿರ್ಮಾಣವಾಗಲು ಆರಂಭವಾಗ್ತದೆ. ಇದನ್ನೇ ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ. ಅಂದ್ರೆ ನಮ್ಮ ಮೆದುಳು ಬದಲಾಗುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇದಕ್ಕಾಗಿಯೇ ಸೇವರ್ಸ್ ವಿಧಾನದಲ್ಲಿನ 2ನೇ ಅಭ್ಯಾಸ ಎ ಫಾರ್ ಅಫರ್ಮೇಷನ್ಸ್. ಅಫರ್ಮೇಷನ್ಸ್ ಅಂದ್ರೆ ನಿಮ್ಮ ಮನಸ್ಸಿಗೆ ನೀವು ಉದ್ದೇಶಪೂರ್ವಕವಾಗಿ ನೀಡುವಂತಹ ಸಕಾರಾತ್ಮಕ ನಿರ್ದೇಶನಗಳು. ಇವು ಬರೀ ಮಾಯಾಜಾಲ ಅಲ್ಲ, ಕೇವಲ ಪ್ರೇರಣಾದಾಯಕ ಮಾತುಗಳು ಕೂಡ ಅಲ್ಲ, ಇವು ನಿಮ್ಮ ಆಂತರಿಕ ಸಂಭಾಷಣೆಯನ್ನ ಬದಲಾಯಿಸುವಂತಹ ಸಾಧನೆಗಳು. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಿದ್ದಾನೆ ಅನ್ಕೊಳ್ಳಿ. ಅವನು ಪ್ರತಿದಿನ ನಾನು ಫೇಲ್ ಆಗ್ತೇನೆ ಅಂತ ಹೇಳ್ಕೊಂಡ್ರೆ ಅವನ ಆತ್ಮವಿಶ್ವಾಸ ಕುಸಿಯುತ್ತದೆ. ಅದೇ ವಿದ್ಯಾರ್ಥಿ ನಾನು ಪ್ರತಿದಿನ ಉತ್ತಮವಾಗಿ ತಯಾರಿ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡ್ರೆ ಅವನ ಗಮನ ಮತ್ತು ಪ್ರಯತ್ನ ಹೆಚ್ಚಾಗ್ತದೆ. ಪರಿಸ್ಥಿತಿ ಒಂದೇ, ಆದರೆ ಮನಸ್ಸಿನ ಸಂದೇಶ ಬದಲಾಗಿದೆ. ಇಲ್ಲಿ ಒಂದು ಬಹಳ ಮುಖ್ಯವಾದಂತಹ ಎಚ್ಚರಿಕೆ ಇದೆ. ಅಫರ್ಮೇಷನ್ಸ್ ಅಂದ್ರೆ ಕೇವಲ ಕಣ್ಣು ಮುಚ್ಕೊಂಡು ಕಲ್ಪನೆಯ ಲೋಕದಲ್ಲಿ ಬದುಕುವಂತದ್ದಲ್ಲ, ವಾಸ್ತವದಿಂದ ದೂರ ಹೋಗುವಂತಹದ್ದು ಅಲ್ಲ. ಕೆಲವರು ಹೀಗೆ ಹೇಳ್ತಾರೆ, ಅಂದ್ರೆ ನಾನು ವಿಶ್ವದ ಶ್ರೀಮಂತ ವ್ಯಕ್ತಿ, ನಾನು ಎಂದಿಗೂ ವಿಫಲನಾಗುವುದಿಲ್ಲ, ನನ್ನ ಜೀವನದಲ್ಲಿ ಯಾವುದೇ ಸಮಸ್ಯೆಗಳೇ ಇಲ್ಲ. ಆದ್ರೆ ನಿಮ್ಮ ಪ್ರಸ್ತುತ ಪರಿಸ್ಥಿತಿ ಅಥವಾ ವಾಸ್ತವತೆ ಅದಕ್ಕೆ ಸಂಪೂರ್ಣ ವಿರುದ್ಧ ಆಗಿದ್ರೆ ನಿಮ್ಮ ಮೆದುಳು ತಕ್ಷಣವೇ ಪ್ರತಿಕ್ರಿಯಿಸ್ತದೆ, ಇದು ನಿಜ ಅಲ್ಲ ಅಂತ. ಅಂತಹ ಸಂದರ್ಭದಲ್ಲಿ ಅಫರ್ಮೇಷನ್ಸ್ ಪರಿಣಾಮಕಾರಿ ಆಗುವುದಕ್ಕಿಂತ ಒಳಗಿಂದಲೇ ಪ್ರತಿರೋಧ ಉಂಟಾಗಬಹುದು. ಆದ್ರಿಂದ ಪರಿಣಾಮಕಾರಿಯಾದ ಅಫರ್ಮೇಷನ್ಸ್ ಯಾವಾಗಲೂ ಬೆಳವಣಿಗೆ ಮತ್ತು ಸಾಧ್ಯತೆಯ ಭಾಷೆಯನ್ನು ಬಳಸ್ತದೆ. ಉದಾಹರಣೆಗೆ, ನಾನು ಕೋಟ್ಯಾಧಿಪತಿ ಅಂತ ಹೇಳೋದಕ್ಕಿಂತ ನಾನು ಪ್ರತಿದಿನ ಉತ್ತಮವಾದಂತಹ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದೇನೆ, ಅಥವಾ ನಾನು ಆರ್ಥಿಕವಾಗಿ ಬೆಳೀತಾ ಇದ್ದೇನೆ ಅಂತ ಹೇಳುವಂತಹದ್ದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ನಾನು ಅತ್ಯಂತ ಆತ್ಮವಿಶ್ವಾಸಿ ವ್ಯಕ್ತಿ ಅಂತ ಹೇಳೋದಕ್ಕಿಂತ ನಾನು ಪ್ರತಿದಿನ ಹೆಚ್ಚು ಆತ್ಮವಿಶ್ವಾಸಿ ಆಗ್ತಾ ಇದ್ದೇನೆ ಅಂತ ಹೇಳುವಂತಹದ್ದು ಉತ್ತಮ. ಒಳ್ಳೆಯ ಅಫರ್ಮೇಷನ್ಸ್ ಅಂದ್ರೆ ಅದು ನಮ್ಮ ಮನಸ್ಸಿಗೆ ಸುಳ್ಳು ಹೇಳುವುದಲ್ಲ, ನಮ್ಮ ಬೆಳವಣಿಗೆಯ ದಿಕ್ಕನ್ನ ಮನಸ್ಸಿಗೆ ತೋರಿಸುವಂತಹದ್ದು. ಮತ್ತು ವಿಜ್ಞಾನವು ಕೂಡ ಇದೇ ವಿಷಯವನ್ನೇ ಬೆಂಬಲಿಸ್ತದೆ. ಮೆದುಳು ನಂಬಬಹುದಾದಂತಹ ಮತ್ತು ಅರ್ಥಪೂರ್ಣವಾದಂತಹ ಸಂದೇಶಗಳನ್ನ ಹೆಚ್ಚು ಸುಲಭವಾಗಿ ನಮ್ಮ ಮೆದುಳು ಸ್ವೀಕರಿಸ್ತದೆ. ಆದ್ದರಿಂದ ಅಫರ್ಮೇಷನ್ಸ್ ನ ರಹಸ್ಯ ಅಂದ್ರೆ ಅದು ಅತಿಶಯೋಕ್ತಿ ಅಲ್ಲ, ಅದು ಪ್ರಗತಿಯ ಭಾಷೆ. ನಾನು ಈಗಿರೋದಕ್ಕಿಂತ ಉತ್ತಮ ಆಗ್ತಾ ಇದ್ದೇನೆ, ಈ ಒಂದು ರೀತಿಯ ಚಿಂತನೆಯೇ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ತರಬಹುದು. ಹಾಗಾದ್ರೆ ಬೆಳಿಗ್ಗೆ ಯಾವ ಅಫರ್ಮೇಷನ್ಸ್ ಗಳನ್ನ ಹೇಳಬಹುದು? ಅವುಗಳಲ್ಲಿ ಕೆಲವೊಂದು ಅಂದ್ರೆ, ನಾನು ಪ್ರತಿದಿನ ಬೆಳೀತಾ ಇದ್ದೇನೆ, ನಾನು ಕಲಿಯುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ, ನಾನು ನನ್ನ ಗುರಿಗಳ ಕಡೆಗೆ ಸಾಗ್ತಾ ಇದ್ದೇನೆ, ನಾನು ನನ್ನ ಸವಾಲುಗಳನ್ನ ಎದುರಿಸಬಲ್ಲೆ, ಇಂದಿನ ದಿನವನ್ನ ನಾನು ಅತ್ಯುತ್ತಮವಾಗಿ ಬಳಸ್ಕೊಳ್ತೇನೆ. ಇವುಗಳು ಪಾಸಿಟಿವ್ ಅಫರ್ಮೇಷನ್ಸ್ ಗಳಿಗೆ ಕೆಲವು ಉದಾಹರಣೆಗಳು. ಹಾಗಾದ್ರೆ ಇವುಗಳನ್ನ ಯಾವಾಗ ಮಾಡಬೇಕು? ಬೆಳಿಗ್ಗೆ ಎದ್ದ ನಂತರ, ಅಂದ್ರೆ ಆ ಸಮಯದಲ್ಲಿ ಮನಸ್ಸು ಇನ್ನೂ ಗದ್ದಲದಿಂದ ತುಂಬಿರುವುದಿಲ್ಲ. ಕೇವಲ 5 ನಿಮಿಷ ಸಾಕು, ಆದ್ರೆ ಪ್ರತಿದಿನ ಮಾಡಿ. ಕನ್ಸಿಸ್ಟೆನ್ಸಿ ಇಸ್ ಮೋರ್ ಪವರ್ಫುಲ್ ದ್ಯಾನ್ ಇಂಟೆನ್ಸಿಟಿ. ನೆನಪಿಡಿ, ನಿಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುವುದು ಕೇವಲ ನಿಮ್ಮ ಪರಿಸ್ಥಿತಿ ಅಲ್ಲ, ನಿಮ್ಮ ಬಗ್ಗೆ ನೀವು ನಂಬಿರುವಂತಹ ಕಥೆ. ಮತ್ತು ಆ ಕಥೆಯನ್ನ ಬರೆಯುವುದು ನಿಮ್ಮ ದೈನಂದಿನ ಮಾತುಗಳು. ಆದ್ರಿಂದ ನಾಳೆಯಿಂದಲ್ಲ, ಇವತ್ತಿನಿಂದಲೇ ನಿಮ್ಮ ಮನಸ್ಸಿನೊಂದಿಗೆ ಸ್ನೇಹಪರವಾಗಿ ಮಾತನಾಡಲಿಕ್ಕೂ ಆರಂಭಿಸಿ. ಏಕೆಂದ್ರೆ ನಿಮ್ಮ ಮಾತುಗಳೇ ನಿಮ್ಮ ನಂಬಿಕೆಗಳಾಗ್ತವೆ, ನಿಮ್ಮ ನಂಬಿಕೆಗಳೇ ನಿಮ್ಮ ಕ್ರಿಯೆಗಳಾಗ್ತವೆ,
ಮತ್ತು ನಿಮ್ಮ ಕ್ರಿಯೆಗಳೇ ನಿಮ್ಮ ಭವಿಷ್ಯವನ್ನ ರೂಪಿಸ್ತವೆ. ಮುಂದಿನ ವಿಡಿಯೋದಲ್ಲಿ ಸೇವರ್ಸ್ನ 3ನೇ ಅಭ್ಯಾಸ ವಿ ಫಾರ್ ವಿಜುವಲೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಫಾಲೋ ಮಾಡಿ ಮತ್ತು ಬೆಳೀತಾ ಇರಿ. ಧನ್ಯವಾದಗಳು.